ಗೀತಾ ಮಹಾತ್ಮೆ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಎಲೈ ಸಂಜಯ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಲು ಸೇರಿದ ನನ್ನವರು ಹಾಗೂ ಪಾಂಡವರು ಏನು ಮಾಡಿದರು? ಕೌರವರು ಹಾಗೂ ಪಾಂಡವರು ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತಿದ್ದ ಸಂದರ್ಭದಲ್ಲಿ ಧೃತರಾಷ್ಟ್ರನು ಸಂಜಯನಿಗೆ ಕೇಳಿದ ಪ್ರಶ್ನೆ ಇದು. ಧೃತರಾಷ್ಟ್ರನು ರಣರಂಗದಲ್ಲಿ ತನ್ನ ಮಕ್ಕಳ ಅದೃಷ್ಟದ ಬಗ್ಗೆ ತಿಳಿಯಲು ಬಯಸಿದ್ದ. ಇಂತಹ ಧರ್ಮಕ್ಷೇತ್ರದಲ್ಲಿ ಸ್ವಾರ್ಥಕ್ಕಾಗಿ, ಅಂದರೆ ಪಾಂಡವರಿಗೆ ರಾಜ್ಯವನ್ನು ಕೊಡದೆ ಯುದ್ಧ ಮಾಡಲು ನಿಂತಿದ್ದ ತನ್ನ ಮಕ್ಕಳು ವಿಜಯ ಸಾಧಿಸುತ್ತಾರೆಯೋ ಇಲ್ಲವೋ ಎನ್ನುವ ಸಂದೇಹ ಧೃತರಾಷ್ಟ್ರನು ಹೊಂದಿದ್ದ. ಯಾಕೆಂದರೆ ಪಾಂಡುವಿನ ಮಕ್ಕಳು ಸ್ವಭಾವತಃ ಧರ್ಮಿಷ್ಠರು. ಅದಲ್ಲದೆ ಸ್ವತಃ ಭಗವಂತನಾದ ಶ್ರೀಕೃಷ್ಣನೇ ಅವರ ಪಕ್ಷದಲ್ಲಿ ಇರುವುದರಿಂದ ಧರ್ಮಕ್ಷೇತ್ರದ ಪ್ರಭಾವವೂ ಕೂಡ ಪಾಂಡವರ ಪರವಾಗಿ ಇರುವುದು ಎನ್ನುವುದು ಆತನಿಗೆ ತಿಳಿದಿತ್ತು. ಶ್ರೀಕೃಷ್ಣ ಉಪಸ್ಥಿತನಾಗಿದ್ದ ಕುರುಕ್ಷೇತ್ರ ಒಂದು ಧರ್ಮಕ್ಷೇತ್ರವೇ ಆಗಿತ್ತು. ಭತ್ತದ ಗದ್ದೆಯಲ್ಲಿ ಕಳೆಯನ್ನು ಕಿತ್ತೆಸೆಯುವ ಹಾಗೆ ದುಷ್ಟ ದುರ್ಯೋಧನನಂತಹ ಅಧರ್ಮೀಯರನ್ನು ಭಗವಂತನು ಸಂಹಾರ ಮಾಡುತ್ತಾನೆ. ಯುಧಿಷ್ಠಿರನಂತಹ ಧರ್ಮಿಷ್ಠರನ್ನು ಸಂರಕ್ಷಣೆ ಮಾಡುತ್ತಾನೆ. ಇದು ಮಹಾಭಾರತದ ಕುರುಕ್ಷೇತ್ರವಾದರೆ, ನಿಜವಾದ ಅರ್ಥದಲ್ಲಿ ದಿನನಿತ್ಯದಲ್ಲಿ ನಮ್ಮೊಳಗೆ ನಡೆಯುವ ಆಂತರಿಕ ಯುದ್ಧವೂ ಒಂದು ಕುರುಕ್ಷೇತ್ರವೇ ಆಗಿದೆ. ನಮ್ಮ ಅಂತರಂಗದ ಸ್ವಾರ್ಥರೂಪಿ ಕಳೆಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬ ಕಳೆಗಳನ್ನು ಕಿತ್ತೊಗೆದು ನಾವೆಲ್ಲರೂ ಒಂದೇ ಎನ್ನುವ ಭಾವದಿಂದ ಬಾಳಬೇಕು. ನಮ್ಮ ಅಂತರಂಗದ ಯುದ್ಧದಲ್ಲಿ ಭಗವಂತನನ್ನು ಸಾರಥಿಯನ್ನಾಗಿ ಮಾಡಿಕೊಂಡಾಗ ಮಾತ್ರ ನಾವು ಸಾಂಸಾರಿಕ ಹಾಗೂ ಪ್ರಾಪಂಚಿಕ ಯುದ್ಧವನ್ನು ಗೆದ್ದು ಭಗವಂತನಲ್ಲಿ ಒಂದಾಗಬಹುದು. ಹರಿ ಓಂ ತತ್ಸತ್.